ಮೊರಿಂಗಾದಿಂದ ಒಂದು ಸೂಪ್ ಆಗಿರಬಹುದು, ಚಟ್ನಿ ಪುಡಿಯನ್ನು ಕೂಡ ಮಾಡ್ತಾರೆ. ನಾರ್ಮಲ್ ಆಗಿ ನಾನು ಮೊರಿಂಗಾ ಪೌಡರ್ ಬಗ್ಗೆ ಕೇಳಿದೆ. ನುಗ್ಗೆ ಸೊಪ್ಪಿನಲ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ ಇದೆ ಅಂತ. ಮೊದಲನೇದಾಗಿ ನಾವೇನು ಮಾಡಿದ್ವಿ, ಒಂದು ಡ್ರಮ್ ಸ್ಟಿಕ್ನ ಪೌಡರ್, ಬರೀ ಪೌಡರ್. ಸೊ ಅದನ್ನ ಡಿಹೈಡ್ರೇಟ್ ಮಾಡಿ ತುಂಬಾ ಲೋ ಟೆಂಪರೇಚರ್ನಲ್ಲಿ ಬರೀ ಮಾಯಿಶ್ಚರ್ ಮಾತ್ರ ರಿಮೂವ್ ಮಾಡಿ, ಬೇರೆ ಅದ್ರ ಮೇಲೆ ಇರ್ತಕ್ಕಂಥ ನ್ಯೂಟ್ರಿಯೆಂಟ್ ವ್ಯಾಲ್ಯೂನ ಉಳಿಸ್ಕೊಂಡು ಡಿಹೈಡ್ರೇಟ್ ಮಾಡಿ ಅದನ್ನ ಪೌಡರ್ ಮಾಡಿ ಇದು ಮಾಡ್ತೀವಿ. ಗ್ಯಾಸ್ಟ್ರಿಕ್ ಆಗುತ್ತೆ, ಕೊಲೆಸ್ಟ್ರಾಲ್ ಕಮ್ಮಿ ಆಗುತ್ತೆ, BP ಆಗುತ್ತೆ. ಜಾಗ ಇತ್ತು ಅಂತ ಅಂದ್ರೆ ಈ ತರ ಸ್ಮಾಲ್ ಪ್ರೊಸೆಸಿಂಗ್ ಯೂನಿಟ್ ಮಾಡ್ಕೊಳ್ಳಿಕ್ಕೆ ಗೌರ್ಮೆಂಟ್ ಕಡೆಯಿಂದ PMFMP ನಲ್ಲಿ PMEGP ನಲ್ಲಿ ಲೋನ್ಗಳು ಸಿಗುತ್ತೆ. ಲೋನ್ ಅಲ್ಲದೆ ಅವ್ರೇನ್ ಮೆಷಿನರಿ ಆಗ್ತಾರಲ್ಲ ಅದಕ್ಕೆ ಸಬ್ಸಿಡಿ ಕೂಡ ಕೊಡ್ತಾರೆ. ಸೊ ನಾನೇನು ಸಜೆಸ್ಟ್ ಮಾಡ್ತೀನಿ, ನೀವು ಬರೀ ನುಗ್ಗೆ ಸೊಪ್ಪನ್ನ ಬೆಳೆದಿ ನೀವು ಅದನ್ನ ಮಾರೋದಕ್ಕಿಂತ ಅದನ್ನ ಡಿಹೈಡ್ರೇಟ್ ಮಾಡಿ ಈ ತರ ಬೈ ಪ್ರಾಡಕ್ಟ್ಸ್ ಆಗಿ ನೀವು ಮಾಡಿದ್ರೆ ಆಟೋಮೆಟಿಕಲಿ ಇದ್ರದ್ದು ಕನ್ಸಂಪ್ಷನ್ ಜನನೂ ಇದನ್ನ ಇಷ್ಟಪಡ್ತಾರೆ. ಇದರಿಂದ ನೀವು ಒಂದು ಸ್ವಲ್ಪ ಪ್ರಾಫಿಟ್ ಮಾರ್ಜಿನ್ ಜಾಸ್ತಿನೂ ಮಾಡ್ಕೊಳ್ಬಹುದು. ಸೊ ಪ್ರಾಫಿಟ್ ಬಗ್ಗೆ ಹೇಳ್ಬೋದಾ ಸರ್? ಪ್ರಾಫಿಟ್ ಖಂಡಿತ ಹೇಳ್ಬೋದು. ನಾವು ಬಿಸ್ನೆಸ್ ಮಾಡಿದ ಫಸ್ಟ್ ಫೈನಾನ್ಷಿಯಲ್ ಇಯರ್ ಅಲ್ಲಿ 0